ಮಾಲಿಕೆ 5, ಪುಸ್ತಕ ಪರಿಚಯ 16. ತಿಂಗಳ ವಿಶೇಷ, ಸರಣಿ ವಿಶೇಷ ವಿ. ಕೃ. ಗೋಕಾಕ್ ರವರ ಸಮರಸವೇ ಜೀವನ ಸರಣಿ. ಪುಸ್ತಕದ ಹೆಸರು ಸಮುದ್ರಯಾನ. ಲೇಖಕರು ವಿ. ಕೃ. ಗೋಕಾಕ್. ಅಭಿಪ್ರಾಯ ಯೋಗೀಶ್ ಜಮದಗ್ನಿ. ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ವಿ. ಕೃ. ಗೋಕಾಕ್ ರವರ ಸಮರಸವೇ ಜೀವನ ಮಾಲೆಯಲ್ಲಿ ಇಜೋಡು ಏರಿಳಿತ ಕಾದಂಬರಿಯ ಮುಂದಿನ ಭಾಗ ಸಮುದ್ರಯಾನ. ಕಾದಂಬರಿಯ ಪಾತ್ರಗಳಾದ ವಿಷ್ಣು ಮತ್ತು ಸೀನರು ವೈಸ್ರಾಯ್ ಆಫ್ ಇಂಡಿಯಾ ಎಂಬ ಹಡಗನ್ನು ಮುಂಬೈನಲ್ಲಿ ಹತ್ತುವುದರೊಂದಿಗೆ ಕಥೆ ಪ್ರಾರಂಭವಾಗುತ್ತದೆ. ಇಲ್ಲಿ ಆ ಕಾಲದ ಪ್ರಯಾಣದ ವಿವರಗಳನ್ನು, ಪ್ರಯಾಣದಲ್ಲಿ ಆಗುವ ತೊಂದರೆಗಳನ್ನು ನೀಡುತ್ತಾ ವಿದೇಶದಲ್ಲಿ ಭಾರತೀಯರ ಪರಿಸ್ಥಿತಿಯನ್ನು ವಿವರಿಸುವುದರೊಂದಿಗೆ ಹಡಗಿನ ವೇಗದಂತೆಯೇ ಕತೆ ಸಾಗುತ್ತದೆ. ಅಲ್ಲಿನ ನಮ್ಮವರ ಪರಿಸ್ಥಿತಿ ಎಳೆಯ ಸಸಿಯನ್ನು ಅದಕ್ಕೆ ಪ್ರಿಯವಾದ ನೆಲದಿಂದ ಬೇರು ಸಹಿತ ಕಿತ್ತು ಮಲೆನಾಡಿನ ತಾಯ್ತನದಿಂದ ಕಿತ್ತು ತಂದು ಮರುಭೂಮಿಯಲ್ಲಿ ಹಚ್ಚಿದಂತೆ ಅಳೆಯುವುದೋ ಉಳಿಯುವುದೋ ಬೆಳೆಯುವುದೋ ಎಂಬ ವಿವರವಿದೆ. ಹಡಗಿನಲ್ಲಿ ವಿಷ್ಣು, ಸೀನಾ, ಮೂರ್ತಿ, ಮಿಸ್ ಚಾಟರ್ಜಿ, ತ್ರಿವೇದಿ, ನಿಯೋಗಿ ಎಂಬ ವಿದ್ಯಾರ್ಥಿಗಳು ಒಟ್ಟಾಗುತ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಕ್ಯಾರೆಕ್ಟರ್. ಪ್ರಯಾಣ ಸಾಗಿದಂತೆ ಎಲ್ಲರಿಗೂ ತಮ್ಮ ತಮ್ಮ ಮನೆಗಳ ಪರಿಚಯವಾಗುತ್ತದೆ. ನಿಯೋಗಿ ಎಂಬುವ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋದವ. ವಿಷ್ಣು ನಮ್ಮ ದಾಸ್ಯ ತೊಲಗುವುದೆಂದು ಎಂಬ ಯೋಚನೆಯಲ್ಲಿರುತ್ತಾನೆ. ಅನೇಕ ಬಂದರುಗಳಲ್ಲಿ ಮತ್ತು ಕೆಲವರು ಹತ್ತುವವರಿರುತ್ತಾರೆ. ವಿಷ್ಣುವಿಗೆ ಪತ್ನಿಯ ಚಿಂತೆ ಕಾಡುತ್ತದೆ. ಹಡಗು ಮುಂದೆ ಸಿಸಿಲಿ, ಇಟಲಿ, ಮಸೀನಾ, ಮಾರಸ್, ನಂತರ ಜಿಬ್ರಾಲ್ಟರ್ ಮುಖಾಂತರ ಪ್ರಯಾಣ. ಮಾರ್ಸೆ ಎಂಬಲ್ಲಿಳಿದು ಮುಂದುವರೆಯುವವರು ಮುಂದೆ ಪ್ಯಾರಿಸ್ನಲ್ಲಿ ಸುತ್ತಾಟ. ಅಲ್ಲಿಂದ ಕ್ಯಾಲೆ, ನಂತರ ಡೋವರ್ನಿಂದ ಲಂಡನ್ ಕಡೆಗೆ ಹಡಗಿನಲ್ಲಿ ಹಳವಂಡಗಳ ನಡುವೆ ತಲುಪುವರು. ಲಂಡನ್ ನೋಡಿ ದಂಗು ಬಡಿಯುವರು. ಇಲ್ಲಿ ಲಂಡನ್ ದರ್ಶನ ಮಾಡಿಸುವ ಲೇಖಕರು ವಿರಾಟ್ ದರ್ಶನ ಮಾಡಿಸುವರು. ಇಲ್ಲಿನ ಸ್ಥಳಗಳ ವರ್ಣನೆಯನ್ನು ಓದುಗರು ಓದಿ ಅನುಭವಿಸುವುದೇ ಒಳಿತು. ಇತ್ತ ಸೀನು ಪತ್ನಿ ಸುಶೀಲೆ ಗಂಡ 5,000 ಮೈಲಿ ದೂರವಾದನೆಂಬ ಅಸಮಾಧಾನವಾದರೆ ಆಕ್ಸ್ಫರ್ಡ್ನಲ್ಲಿ ನೆಲೆಸಿದನೆಂಬ ಹಿಗ್ಗು. ಹೀಗಾಗಿ ಅವಳು ತವರು ಸೇರುತ್ತಾಳೆ. ಮತ್ತೊಂದು ಕುಟುಂಬ ಕೇಶವ ಮೇನಕಿ ಮಗ ರಾಮು, ಜಾನಕಿಬಾಯಿಯರದು. ಕೇಶವನಿಗೆ ಸೋಡಾ ಫ್ಯಾಕ್ಟರಿ ಪ್ರಾರಂಭ ಮಾಡುವ ಯೋಚನೆ. ಸುಬ್ಬಣ್ಣಾಚಾರ್ಯರಿಗೆ ಅನಾರೋಗ್ಯ ಮತ್ತು ಅವರ ಅವಸಾನ. ವಿಷ್ಣು ಪತ್ನಿ ಪರ್ಮಿಳೆ ತಂದೆ ಕೇಶವರಾಯರು ವಾಸ್ತವ್ಯವನ್ನು ಮನೆ ನೋಡಿಕೊಳ್ಳುವ ಮಾನ್ಸಿಯೊಂದಿಗೆ ಪೂಣೆಯಿಂದ ಕಾಸಗಾವಿಗೆ ವರ್ಗಾವಣೆಯಾಗುತ್ತಾರೆ. ಮತ್ತೆ ಲಂಡನ್ನಲ್ಲಿ ವಿಷ್ಣು ತಾನು ಮೀಸಲಾತಿಗೆ ಬಂದುದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಪರ್ಮಿಳೆ ನೆನಪು ICS ಪಾಸಾಗಿ ಈ ಸಾಮ್ರಾಜ್ಯದ ಆಳಾಗಬೇಕೆ ಎಂಬ ವಿಷಯ ಅವನ ತಲೆ ತಿನ್ನುತ್ತಿತ್ತು. ಗಾಂಧೀಜಿಯವರು ಭಾರತದಲ್ಲಿ ಉದಯೋನ್ಮುಖರಾಗುತ್ತಿದ್ದ ಕಾಲ. ನರಹರಿ ಮನಸ್ಸು ದೇಶ ಸೇವೆಗಾಗಿ ಹಂಬಲಿಸುತ್ತಿತ್ತು. ದೇಶಭಕ್ತಿಯ ಭಾಷಣ ಕೇಳಿ ನರಹರಿ ಕಾಲೇಜು ಬಿಡಲು ಸಿದ್ಧ ಎನ್ನುತ್ತಾನೆ. ವಿಧಿಯಿಲ್ಲದೆ ಪತ್ನಿ ಕುಸುಮ, ಮಾವ ದೇಸಾಯಿಯರು ಒಪ್ಪಬೇಕಾಗುತ್ತದೆ. ಪರಿಣಾಮ ರಾಷ್ಟ್ರೀಯ ಭಾವನೆ ವ್ಯಕ್ತಪಡಿಸುವ ಕವಿತೆ ರಚನೆ ನರಹರಿಯಿಂದ. ಸ್ವಾತಂತ್ರ್ಯ ಗಳಿಸಲು ಕಂಕಣಬದ್ಧ ಸೈನಿಕನಾದ. ಸೋಡಾ ಫ್ಯಾಕ್ಟರಿಯನ್ನು ತೆರೆಯಲು ಕೇಶವನ ಜೊತೆ ಪೂಣೆಯಲ್ಲಿ ಓಡಾಡಿದ ನರಹರಿಯ ಉತ್ತರ ಕರ್ನಾಟಕ ಪ್ರವಾಸ, ದೇಸಾಯಿಯರ ವೃದ್ಧಾಪ್ಯ, ಪತ್ನಿ ಕುಸುಮಾಳ ಸ್ವಪ್ನ ಮಂದಿರದ ಕುಸಿತ, ಕೊನೆಗೆ ನರಹರಿ ಬಂಧಿತನಾಗುತ್ತಾನೆ. ಹೇಗೆ ಮುಂದುವರಿಯುತ್ತದೆ ಕತೆ? ಮೊಗ್ಗವಿಯಲ್ಲಿ ಕೇಶವ ಕೇಶರಾಯನಾಗಿ ಸೋಡಾ ಫ್ಯಾಕ್ಟರಿಯ ಮುಖಾಂತರ ವ್ಯವಹಾರ ಕ್ಷೇತ್ರ ಪ್ರವೇಶಿಸಿದ. ಇಲ್ಲಿ ನಡೆಯುವ ಒಂದು ದುರ್ಘಟನೆ ಪರಿಣಾಮ ಕಥೆಯನ್ನು ನಡೆಸಿಕೊಂಡು ಹೋಗುತ್ತದೆ. ಮೀಸಲಾತಿಯಲ್ಲಿ ಬೇಸಗೆ ರಜೆ ಅವಧಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಪ್ರವಾಸಿಗರಾಗುವ ಕಾರಣ ಸ್ಥಳಗಳ ವಿವರಣೆ ಅನಿವಾರ್ಯವಾದರೂ ಓಡುಗರಿಗೊಂದು ಅನುಭವಗಳ ರಸದೌತಣ. ಪ್ಲೇಗ್ ನಂತರ ಮೊಗ್ಗವಿಯಲ್ಲಿ ಜನಜೀವನ, ನರಹರಿ ಬಂಧನ, ಅವನನ್ನು ಅಗಲಿದ ಮೇಲೆ ಕುಸುಮೆಯಲ್ಲಿಯ ಬದಲಾವಣೆಗಳು ಎಲ್ಲವೂ ಗಟ್ಟಿ ಚಿತ್ರಣಗಳು. ಸ್ವಾಮಿದಾಸರು ಕುಸುಮಾಳೊಂದಿಗೆ ಇರುವಾಗಲೇ ಅವರನ್ನು ದರ್ಶಿಸಿ ಕೈ ಮುಗಿದ ದೇಸಾಯಿಯರ ಪ್ರಾಣಪಕ್ಷಿ ಹಾರಿತು. ಅವರು ನಂತರ ಚೈತನ್ಯದೊಡನೆ ಒಂದಾದರು ಎಂಬಲ್ಲಿಗೆ ಸಮುದ್ರಯಾನ ಎಂಬ ಕಥಾಭಾಗ ಮುಗಿಯುತ್ತದೆ ಮತ್ತು ಮುಂದಿನ ಭವಾದ ನಿರ್ವಹಣದಲ್ಲಿ ಕತೆ ಮುಂದುವರಿಯುತ್ತದೆ. ಧನ್ಯವಾದಗಳು.